ವಾಚ್ ಮಹಾಭಾರತ by ವ್ಯಾಸ ಆನ್ ಇನ್ಫೋ ಅಟ್ ಹೊನ್ನಡಿ. ಸೊ ಹಾಗೆ ಉದ್ದಂಕ ಅನ್ನೋರು ನಮಗೆ ವೇದಿಕ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಹೋಮ ಹವನದ ಒಂದು ತಾತ್ಪರ್ಯ ಕೊಟ್ಟಿದ್ದಾರೆ. ಅದ್ರ ಜೊತೆ ಕವಿಯ ಬಗ್ಗೆ ಹೇಳಿದ್ದಾರೆ. ಹಂಗೆ ಇವಾಗ ಶೌನಕರು ಕೇಳಿದ್ರು, ಯಾರಿದು ಆಸ್ತಿಕರು, ಇವರು ಪ್ರೇರೇಪಣೆ ಏನೋ ಮಾಡಿದ್ರು, ಇವ್ರು ಯಾಕೆ ಬಂದು ನಿಲ್ಸಿದ್ರು ಅಂತ. ಆವಾಗ ಆ ಬಿಂಬ ಕಾಣಿಸಿರೋ ಮಣ್ಣಲ್ಲಿ ಒಂದು ಬೊಬ್ಬೆ ಮಾಡ್ತಾರೆ. ಅದಕ್ಕೆ ಶ್ರುತ ಸೋಮ ಅಂತ ಹೆಸರು. ಸೊ ಆ ಶ್ರುತ ಸೋಮ ಬಂದು ಒಂದು ಮನುಷ್ಯ ರೂಪಿ ಆಗ್ತಾನೆ. ಆಗಿ ಅವನಿಗೆ ವಿದ್ಯೆ ಪಾಠ ಎಲ್ಲ ಹೇಳ್ಕೊಡ್ತಾರೆ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಪುಲೋಮ ಪರ್ವ ಶುರು ಆಗುತ್ತೆ. ಆಸ್ತಿಕರು ಯಾರು ಅಂತ ಕೇಳಿದ ತಕ್ಷಣ ಈ ಪರ್ವ ಗೊತ್ತಿಲ್ಲದೆ ನಾವು ಅವ್ರು ಯಾರು ಅಂತ ತಿಳ್ಕೊಳಕ್ಕಾಗಲ್ಲ. ಈ ಒಂದು ಪರ್ವದಲ್ಲಿ ಗರುಡೋಪಾಖ್ಯಾನ ಬರುತ್ತೆ, ಅದರದ್ದು ಬುನಾದಿ ಸೆಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪುಲೋಮ ಪರ್ವದಲ್ಲಿ ಪುಲೋಮ ಹ್ಯಾಸ್ ಪ್ಲೇಡ್ ಎ ವೆರಿ ಬಿಗ್ ರೋಲ್. ಯಾರಪ್ಪ ಈ ಪುಲೋಮ ಅಂದರೆ ಭೃಗು ಹೆಣ್ಣು. ಓಕೆ, ಭೃಗುಗೆ ಸಪ್ತ ಋಷಿಗಳು ಇವರಿಗೆ ಇನ್ನ ಕೆಲವು ಹೆಂಡತಿರಿರ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕಾವ್ಯ ಮಾತಾ ತಗೋಬೋದು, ಶುಕ್ರಾಚಾರ್ಯರ ತಾಯಿ, ಮತ್ತು ಖ್ಯಾತಿ ಸಾಕ್ಷಾತ್ ಲಕ್ಷ್ಮಿಗೆ ತಾಯಿ. ಸೊ ಭೃಗು ಮಗಳೇ ಲಕ್ಷ್ಮಿ, ಅವಳನ್ನ ತ್ರಿಜನ್ಮಿ ಅಂತ ಕರೀತಾರೆ. 3 ಜನ್ಮ ತಾಳಿದ್ಲು ಅಂತ. ಒಂದು ಸಮುದ್ರ ರಾಜನ ತನೆ ಅಂತಾರೆ, ಸಮುದ್ರದಲ್ಲಿ ಮತ್ತೆ ಹುಟ್ಟಿ ಬಂದಳು ಭೃಗು. ಆಮೇಲೆ ವಿಷ್ಣುನ ವಕ್ಷಸ್ಥಳದಿಂದ ಮಾನಸವಾಗಿ ಹುಟ್ಟಿದ್ಲು. ಸೊ ಹಾಗೆ ತ್ರಿಜನ್ಮಿ, ಹೇಗೆ ಚಂದ್ರ ತ್ರಿಜನ್ಮಿನೋ ಹಾಗೆ ಲಕ್ಷ್ಮಿನೂ ತ್ರಿಜನ್ಮಿ. ಇಂಥ ಭೃಗುಗೆ ಪುಲೋಮ ಅನ್ನೋ ಹೆಂಡತಿ ತುಂಬ ಪಾತಿ ಬರುತ್ತೆ. ಅವಳು ಎಲ್ಲಿರ್ತಾಳೋ ಸುತ್ತಲೂ ರೇಡಿಯನ್ಸಲ್ಲಿ ಅಧರ್ಮ ನಡೀತಿರಲಿಲ್ಲ. ಸೊ ಆ ಥರ ಒಂದು ಸ್ಟ್ರಾಂಗ್ ರೇಡಿಯನ್ಸ್ ಇದ್ದಿತ್ತು ಮಹಿಳೆ. ಇಲ್ಲಿ ಇಬ್ಬರು ಒಂದು ದಿವಸ ಡಿಸೈಡ್ ಮಾಡ್ತಾರೆ, ನಾವೊಂದು ಅಗ್ನಿ ಕಾರ್ಯ ಶುರು ಮಾಡೋಣ ಲೋಕ ಕಲ್ಯಾಣಕ್ಕೆ. ಏನು ಮಾಡಿದ್ರು ಲೋಕ ಕಲ್ಯಾಣಕ್ಕೆ ಇಲ್ಲ. ಸೊ ದಿನ ಅಗ್ನಿ ಆರದೇ ಇರೋ ಥರ ನೋಡ್ಕೊಳ್ಳೋಣ ಅಂತ. ಇವತ್ತಿಗೂ ಸುಮಾರು ಕಡೆ ಅಗ್ನಿಹೋತ್ರಿಗಳು ಅಂತ ಇರ್ತಾರೆ. ಇವಾಗ ಫ್ಯಾನ್ಸಿಗೆ ಅಗ್ನಿಹೋತ್ರ ಅಂತ ಹೆಸರಿಟ್ಕೊತಾರೆ. ಬಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂದರೆ, ಯಾವ ಉಪನಯನದಲ್ಲಿ ಅಗ್ನಿ ಕಾರ್ಯದ ಅಗ್ನಿ ಇರುತ್ತೋ ಅದೇ ಅಗ್ನಿ ಚಿತೆಗೆ ಯೂಸ್ ಮಾಡಿ. ಅಂದರೆ ಅಷ್ಟು ದಿನ ಆರದಿರೋ ನೋಡ್ಕೋಬೇಕು. ನೀನು ಬದುಕಿರೋಷ್ಟು ದಿನ ಆವಾಗ ನೀನು ಅಗ್ನಿಹೋತ್ರಿ, ನಾಟ್ ಬಿಕಾಸ್ ಆಫ್ ಯುವರ್ ಸರ್ನೇಮ್. ಓಕೆ, ಆ ಅಗ್ನಿಹೋತ್ರನ ಮಾಡೋಣ, ಶುರು ಮಾಡೋಣ. ಅಲ್ಲಿಂದ ಶುರು ಆಗಿದ್ದ ಅಗ್ನಿಹೋತ್ರ. ಓಕೆ, ಸೊ ಭೃಗುಗಳು ಅವರು ಇದರಿಂದ ಏನು ನೇತ್ರದಿಂದ ಅಗ್ನಿ ತರಿಸ್ತಾರೆ. ಕುಂಡ ರೆಡಿ ಆಗುತ್ತೆ. ಅವರು ಶುಚಿ ಆಗಬೇಕಾಗುತ್ತೆ. ಸೊ ಅವ್ರು ಹೇಳ್ತಾರೆ, ನಾನು ನದಿಗೆ ಹೋಗಿ ಬರ್ತೀನಿ, ಪುಲೋಮ ನೀನು ಅಗ್ನಿ ಆರ್ದಿರೋ ನೋಡ್ಕೊ. ತುಂಬ ತಪಸ್ವಿ ಕೂತಿರ್ತಾಳೆ, ಅಗ್ನಿ ಆರದೇ ಇರೋದಕ್ಕೆ ನೋಡ್ಕೊಳ್ಳೋದಕ್ಕೆ 8 ತಿಂಗಳು ಬಸ್ರಿ. ಓಕೆ, ಇಲ್ಲೇನಾಗತ್ತೆ, ಪುಲೋಮನ ಚಿಕ್ಕ ವಯಸ್ಸಿಂದ ಒಬ್ಬ ರಾಕ್ಷಸ ಆಸೆ ಪಟ್ಟಿರ್ತಾನೆ. ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ. ಓ, ಇದು ಇವಾಗ ಭೃಗುಗಳಿಲ್ಲ, ಇದು ಸರಿಯಾದ ಟೈಮು ಇವಳನ್ನ ಎತ್ಕೊಂಡು ಹೋಗೋಕ್ಕೆ. ಆದರೆ ಏನು ಅಂದರೆ, ಇಂಥ ತೇಜಸ್ವಿಗಳು ರಾಕ್ಷಸರ ಕಣ್ಣಿಗೆ ಮನುಷ್ಯರ ಕಣ್ಣಿಗೆ ಕಾಣಲ್ಲ, ಮಾಯೆ ಬಂದ್ಬಿಡುತ್ತೆ. ಸೊ ಅವನೇನು ಮಾಡ್ತಾನೆ, ಅಗ್ನಿನ ಕೇಳ್ತಾನೆ ಬಂದು, ಅಗ್ನಿ ಇದು ಪುಲೋಮನ ಅಂತ. ಇವಾಗ ಅಗ್ನಿಗೆ ದ್ವಂದ್ವ, ಹೇಳಬೇಕಾ? ಹೇಳಿದ್ರೆ ಏನಾಗುತ್ತೆ, ಹೇಳದೆ ಇದ್ರೆ ಏನಾಗುತ್ತೆ? ಪುಲೋಮ ಅಲ್ಲ ಅಂತಂದ್ರೆ ಅವಳು ಪಾತಿವ್ರತೆ ಕ್ವಶನ್ ಮಾಡ್ದಂಗಾಗತ್ತೆ. ಓ, ನಿನ್ಗೆ ರಕ್ಷಿಸ್ಕೊಳಕ್ಕಾಗಲ್ಲ, ನಿನ್ ಹಸ್ಬೆಂಡ್ ವೇಸ್ಟ್ ಫೆಲೋ, ಅಗ್ನಿ ಅನ್ನೋ ನಾನು ರಕ್ಷಿಸ್ತಾ ಇದ್ದೀನಿ. ಹೇಳಿದ್ರೆ ಕರ್ಕೊಂಡು ಹೊಟ್ಟೋಗ್ತಾನೆ 8 ತಿಂಗಳು ಬಸ್. ಏನ್ ಮಾಡೋಣ, ಸಿಕ್ಕಾಪಟ್ಟೆ ಯೋಚನೆ. ಕೊನೆಗೆ ಹೇಳೋಣ ಅನ್ಕೊಂತಾನೆ, ಇಲ್ಲ ಅವಳು ಪಾತಿವ್ರತೆ, ಅವಳ ಗಂಡ ಯಾರು, ಸಪ್ತ ಋಷಿಗೊಬ್ಬ, ಕಾಪಾಡ್ಕೋತಾನೆ ಹೆಂಡ್ತಿನ, ನಿಜ ಹೇಳ್ಬಿಡೋಣ. ರಾಕ್ಷಸಂಗೆ ಹೌದು ಇದು ಪುಲೋಮ. ಅವನು ಹಂದಿಯಾಗಿ ಕನ್ವರ್ಟ್ ಆಗ್ತಾನೆ. ಪುಲೋಮನ ಬೆನ್ನ ಮೇಲೆ ಹಾಕೋತಾನೆ, ಪೂರ್ತಿ ಇದ್ರವರೆಗೂ ಕರ್ಕೊಂಡು ಹೋಗ್ತಾನೆ. ಹೋಗೋ ದಾರಿ ಎಲ್ಲ ಕಲ್ಲು ಮುಳ್ಳು, ಎಷ್ಟೊಂದು ಎತ್ತಾಕಿ ನೋವು ಸಂಕಟಕ್ಕೆ ಅಳುತ್ತಿರ್ತಾಳೆ, ಕಣ್ಣೀರು ಸುರಿಸ್ತಿರ್ತಾಳೆ. ಆಯಿತಾ, ಎಷ್ಟು ಕಣ್ಣೀರು ಸುರಿಸ್ಬಿಡ್ತಾಳೆ ಅಂತಂದರೆ ಇನ್ನೇನು ಪ್ರಸವ ವೇದನೆ ಶುರು ಆಗುತ್ತೆ. ಸೊ ಅವನು ನಿಲ್ಲಿಸ್ತಾನೆ, ಪ್ರಸವ ಶುರು ಆಗ್ತಾ ಇದೆ, ರಕ್ತ ಕಾರ್ತಾ ಇದೆ ಅಂತ ಒಂದು ಕಡೆ ನಿಲ್ಲಿಸ್ತಾನೆ. ಮಗ ಹುಟ್ಟುತ್ತಾನೆ. ಅವನು ತೇಜಸ್ಸಿಂದ ರಾಕ್ಷಸ ಸತ್ತಾನೆ.
ಬೇರೆ ಏನು ವೆಪನ್ ಬೇಡ. ಮಗ ಹುಟ್ಟುತ್ತಾನೆ, ಆ ಮಗನ ತೇಜಸ್ಸಿಂದ ಅಂದರೆ ಅವನ ಕಣ್ಣುಗಳಲ್ಲಿ ಸುಡೋ ಅಂತ ಒಂದು ಸೂರ್ಯ ಶಕ್ತಿ ಇರುತ್ತೆ. ಅದರಿಂದ ಅವನು ಕಾಲ ಆಗ್ತಾನೆ ರಾಕ್ಷಸ. ಅವಳು ಕಣ್ಣೀರು ಸುರಿದು 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 ಇವತ್ತಿನ ಹರಿಯಾಣದಲ್ಲಿರುವ ಧಾರೆ ಅನ್ನೋ ಒಂದು ನದಿ ಇದೆ. ಪುಲ್ವಾಮಾದ ಕಣ್ಣೀರು ಇವತ್ತಿಗೂ ಅಷ್ಟೇ. ಹರಿಯಾಣನಲ್ಲಿ ಹೋಗಿ ಸುಮಾರು ಜನ ಏನಾದರೂ ಮನೆಯಲ್ಲಿ ಸೂತಕ ಬಂದರೆ ಇದು ಬಂದರೆ ಶುಚಿ ಆಗಬೇಕು ಅನ್ನೋ ನದಿಗೆ ಹೋಗ್ತಾರೆ. ವರದಾರ ಅಂತ ಕರೀತಾರೆ ಅದನ್ನು. ಹರಿಯಾಣನಲ್ಲಿ ಇದೆ ಜಿಯಾಲಜಿಕಲಿ ಅದು ಇವತ್ತಿನ ಹರಿಯಾಣದಲ್ಲಿ. ಸೊ ಇವನಿಗೆ ಚವನ ಅಂತ ಹೆಸರಿಡ್ತಾಳೆ. ಅಂದರೆ ಹುಟ್ಟಿದ ತಕ್ಷಣ ಒಂದು ಒಳ್ಳೆ ಕೆಲಸ ಮಾಡೋಲ್ಲ, ಸೊ ಚಾಂಪಿಯನ್ ಅಂತ ಹೆಸರು. ಸರಿ, ಮನೆಗೆ ಮಗು ಸಮೇತ ಬರ್ತಾಳೆ. ಇದೆಲ್ಲನೂ ಫ್ರ್ಯಾಕ್ಷನ್ ಆಫ್ ಎ ಡೇನಲ್ಲಿ ಆಗಿರುತ್ತೆ. ಅಂದರೆ ಒಂದು 10-15 ನಿಮಿಷದಲ್ಲಿ ಇಷ್ಟು ಆಗುತ್ತೆ. ಬಂದಲ್ಲೇ ಕೂತಿರ್ತಾಳೆ, ಮಗು ಕೂಡಿಸ್ಕೊಂಡು. ಮೃಗಗಳು ಬರ್ತಾರೆ, ಇದೇನಿದು ಮಗುನ ಕೂಡಿಸ್ಕೊಂಡು ಕೂತಿದ್ದಾಳೆ, ನಡೆದಿದ್ದೆಲ್ಲ ಹೇಳಿದ್ರೆ ಮೃಗಗಳಿಗೆ ಅನುಮಾನ ಬರುತ್ತೆ. ಅರೆ, ನೀನು ಮನುಷ್ಯರಲ್ಲ, ನೀನು ಸಾಧ್ವಿ ಮಣಿ, ನೀನು ರಾಕ್ಷಸನ ಕಣ್ಣಿಗೆ ನೀನು ಹೆಂಗ್ ಕಾಣಿಸ್ದೆ? ಅದು ಮೃಗುಗೆ ಹೇಳ್ತಿ, ನೀನು ಕಾಣಿಸ್ಬಾರ್ದೆ. ಮನುಷ್ಯ ಕಣ್ಣಿಗೆ ರಾಕ್ಷಸ ಕಣ್ಣಿಗೆ ನೀನು ಯಾರು ಅಪ್ರೂವ್ ಮಾಡಿದ್ರು? ಅಗ್ನಿ ಹಿಡ್ಕೊಂತಾರೆ ಮೃಗು. ನೀನಾ ಹೇಳಿದೆ. ಅವಾಗ ಅಗ್ನಿ ಏನ್ ಮಾಡ್ಬೇಕೀಗ? ಏನಾದ್ರೂ ಶಾಪನೇ ಈಗ. ಮೃಗು ಏನ್ ಶಾಪ ಕೊಡ್ತಾರೋ ಏನ್ ಕತ್ತಿರೋ ಅದೇ ಭಯದಲ್ಲಿ ಇದ್ದಿದ್ದ ಅಗ್ನಿ. ಸರಿ, ಇಲ್ಲ ನಾನೇ ಹೇಳಿದ್ದು ನಿಜ ಅಂತ ನೆಕ್ಸ್ಟ್ ವರ್ಡು ಮಾತಾಡಕ್ ಬಿಡಲ್ಲ. ನಿನಗೆ ಎಷ್ಟು ಅಹಂಕಾರ ಅಲ್ವಾ, ನಿನ್ನಲ್ಲಿ ಬರೀ ಸಾತ್ವಿಕತೆನೆ ಬಂದು ಬೀಳ್ತಾ ಇದೆ. ಇನ್ಮೇಲಿಂದ ಮಲ ಮೂತ್ರ ಹೆಣ ಎಲ್ಲ ಬೀಳಿ ನಿನಗೆ. ಅಗ್ನಿ ಸೋತೋಗ್ಬಿಡ್ತಾನೆ, ನಿಶಕ್ತಿ ಆಗೋಗ್ಬಿಟ್ಟು ಒಂದ್ ಕಡೆಗೆ ಹೋಗ್ಬಿಟ್ಟು ಇನರ್ಷಿ ಆಗ್ಬಿಟ್ಟಂತೆ. ಓಕೆ, ಯಾಕೆ ಇದು ನಡೀತಾ ಇದ್ದಿದ್ದು ಕೃತಯುಗದಲ್ಲಿ ನಡೆದಿದ್ದು ಕಥೆ ಇದು. ಆವಾಗ ಬರೀ ಅಗ್ನಿಗೆ ಅನ್ನ ತುಪ್ಪ ಎಲ್ಲ ಸಾತ್ವಿಕತೆ ಇರುವಂಥ, ಪ್ರಾಣ ಇಲ್ಲದೆ ಇರುವಂಥದ್ದನ್ನು ಹಾಕ್ತಿತ್ತು. ಈ ಶಾಪ ಬಂದ ಮೇಲೆ ಪ್ರಾಣ ಇಲ್ಲದೆ ಇರೋದು ಇವಾಗ ಅಗ್ನಿಗೆ ಹೋಗ್ತಾ ಇದೆ. ಎಲ್ಲ ಸುಟ್ಕೊಂಡು ತಿಂತಾರೆ, ಹೆಣನ ಸುಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಬ್ರಹ್ಮದೇವ್ರನ್ನ ಕುರಿತು ತಪಸ್ ಮಾಡ್ತಾರೆ ಅಗ್ನಿ. ನಂದೇನೂ ತಪ್ಪಿಲ್ಲ ಇದರಲ್ಲಿ, ನಾನು ದ್ವಂದ್ವದಲ್ಲಿದ್ದೆ, ಈಗ ಇದನ್ನು ಮೃಗಗಳೇ ಸಾಲ್ವ್ ಮಾಡಬೇಕು, ಹೋಗು ತಪಸ್ವಿ ಅವರು ಕಾಪಾಡ್ತಾರೆ. ಆಮೇಲೆ ಬ್ರಹ್ಮನ ಸಮೇತ ಬರ್ತಾರೆ. ಬ್ರಹ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡು ಇಟ್ ವಾಸ್ ಅ ದ್ವಂದ್ವ. ಓಕೆ, ನೀನು ನೋಡದೆ ಮಾಡದೆ ಆ ಥರ ಶಾಪ ಕೊಟ್ಟಿದ್ದೀಯ ಅವನಿಗೆ. ಆ್ಯಕ್ಚುಲಿ ನೋಡು, ನಿಮ್ಮ ಮಗ ಎಷ್ಟು ಚೆನ್ನಾಗಿ ಹುಟ್ಟಿದ್ದಾನೆ, ಅವನು ನೋಡು, ಅವನ ತೇಜಸ್ಸು ನೋಡು, ಇದಕ್ಕೆಲ್ಲ ಅಗ್ನಿ ಕಾರಣ ಅಂತೆಲ್ಲ ಹೇಳ್ತಾರೆ. ಈ ಥರ ಹೋಮ ಹವನ ನಡೀಲಿಲ್ಲ, ಅಗ್ನಿಗೆ ಸಮಿತಿಲ್ಲ ಅಂದರೆ ಕ್ಯಾರಿಯರ್ ಯಾರು ಟ್ರಾನ್ಸ್ಮಿಟ್ ಮಾಡ್ತಾರೆ ನಿಮ್ಗೆ ಇವಾಗ ಎನರ್ಜಿನ? ಲೋಕ ಪೂರ್ತಿ ಎನರ್ಜಿ ಆಗ್ಬಿಟ್ಟಿದೆ, ಎಲ್ಲೂ ಏನು ಎನರ್ಜೀಸ್ ಇಲ್ಲ, ಏನು ಮಾಡೋದೀಗ ಅಂತ. ಸರಿ, ನಾನು ಸ್ವಲ್ಪ ಆಲ್ಟರ್ ಮಾಡ್ತೀನಿ, ನನ್ನ ಕರ್ಸ್ ಏನು, ನಿನ್ನಲ್ಲಿ ಬಿದ್ದಿದ್ದೆಲ್ಲ ಪ್ಯೂರಿಫೈ ಆಗಲಿ, ಹೆಣ ಬಿದ್ದರೂ ಹೆಣ ಪ್ಯೂರಿಫೈ. ಇವಾಗ ಒಂದು ದೇಹದಲ್ಲಿ ಆ ಎನರ್ಜಿ ಹೊಟ್ಟೋದ್ರೆ ಶವ ಅಂತೀವಿ, ಅಗ್ನಿಗೆ ಬಿಟ್ಟಿದ ತಕ್ಷಣ ಶಿವ ಅಂತ ಹೋಗುತ್ತೆ. ಸೊ ಅಗ್ನಿನಲ್ಲಿ ಏನು ಬಿದ್ದರೂ ಕೂಡ ಅದು ಪ್ಯೂರಿಫೈ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಕತೆ ನಮ್ಮನ್ನು ಮುಂದಿನ ಒಂದು ವೆರಿ ಬಿಗ್ ಎಪಿಸೋಡ್ಗೆ ಕರ್ಕೊಂಡು ಹೋಗುತ್ತೆ. ಏನು, ಈ ಚವನ ಅನ್ನೋರು ಏನು ಮಾಡಿದ್ರು, ಮದುವೆ ಮಾಡ್ಕೊಳ್ಳಿಲ್ಲ, ತಪಸ್ಸಲ್ಲಿ ಕೂತ್ಬಿಟ್ರು. ಇವಾಗ ನೀವು ಮೂವೀಸ್ ಎಲ್ಲ ನೋಡಿರ್ಬೋದು, ಭಕ್ತ ಪ್ರಹ್ಲಾದ ಅಲ್ಲೆಲ್ಲ ಹುತ್ತ ಬೆಳೆಯುತ್ತೆ ಇದು ಬೆಳೆಯುತ್ತೆ ಅಂತ, ಆ ಥರ ತಪಸ್ಸು. ಓಕೆ, ಪೂರ್ತಿ ನಿರುದ್ಧದಲ್ಲಿ ಕೂತ್ಬಿಟ್ರು. ಕೂತ್ರೆ ಸರಿ, ಆಗಿನ ತಂದೆ ತಾಯಿಗಳು ಸೆಲೆಸ್ಟ್ ಇರ್ತಿತ್ತು, ಇದೊಂದೇ ಮಗ, ನಾವಿಲ್ಲೇ ಇರ್ತೀವಿ, ಆ ಥರ ಏನು ಮೋಹದಲ್ಲಿದ್ದವರಲ್ಲ ಅವರು. ಆಯಿತು, ನನ್ನ ಮಗ ತೇಜಸ್ವಿ, ಅವನಿಗೆ ಪಾಠ ವಿದ್ಯೆ ಎಲ್ಲ ಕಲಿಸಿದೀವಿ, ನಮ್ಮ ಕೆಲಸ ಮುಗೀತು ಆ್ಯಸ್ ಫಾದರ್. ಸರಿ, ಪೂರ್ತಿ ಒಂದು ಬುಷ್ ಬೆಳೆದ್ರು. ಅಲ್ಲಿ ಸುಕನ್ಯೆ ಮತ್ತು ಅವ್ರ ತಂದೆ ಬರ್ತಾರೆ. ಅವ್ರ ತಂದೆ ದೊಡ್ಡ ರಾಜ, ಸುಕನ್ಯೆ ಅವರ ಮಗಳು ತುಂಬ ಬ್ಯೂಟಿಫುಲ್. ಸರಿ, ಆ ಬುಷ್ ಹತ್ರ ಏನೋ ಅಲ್ಲಾಡ್ತಾ ಇರುತ್ತೆ, ಬರ್ತಾಳೆ. ಹಿಂಗೆ ನೋಡಿದ್ರೆ ಎರಡು ಇಷ್ಟಿಷ್ಟು ದಪ್ಪ ರೂಬೀಸ್ ಥರ ಕಾಣ್ತಾರೆ. ಅವಳೇನು ಮಾಡ್ತಾಳೆ, ಅಲ್ಲಿರೋ ಒಂದು ದರ್ಬೆನ್ ತೊಗೊಂಡು ಅದನ್ನು ಚುಚ್ಚಿಬಿಟ್ಟು ನೋಡ್ತಾಳೆ, ಅವ್ರ ಕಣ್ಣಿಂದ ರಕ್ತ ಬರುತ್ತೆ. ಓಕೆ, ಆಮೇಲೆ ರಾಜ ಭಯ ಪಟ್ಕೊಂಡು ಯಾರಪ್ಪ ಇದು ಅಂದ್ಬಿಟ್ಟು ಎಲ್ಲ ತೆಗೆದು ನೋಡ್ತಾರೆ. ತೆಗೆದು ನೋಡಿದ್ರೆ ಆಲ್ಮೋಸ್ಟು ಎಲ್ಲ ತಿಂದೋಗ್ಬಿಟ್ಟಿರುತ್ತೆ, ಬರೀ ಮೂಳೆ ಕಾಣ್ತಾ ಇರತ್ತೆ, ರಿಪ್ಸ್ ಎಲ್ಲ ಕಾಣ್ತಾ ಇರುತ್ತೆ, ಅಷ್ಟು
ಓಕೆ, ಇವ್ರನ್ನ ಕಾಲಯೋಗಿಗಳು ಅಂತ ಕರಿತೀವಿ. ಅಂದರೆ ಅವರ ಕಾಲದ ಒಂದು ಪರಿವೇ ಇರೋದಿಲ್ಲ, ಟೈಮ್ ಅನ್ನೋದೇ ಇರೋದಿಲ್ಲ. ಸೊ ಎಷ್ಟೋ ಸಲ ನೀವು ಕೇಳಿರ್ಬೋದು, ವಾರಣಾಸಿನಲ್ಲಿ ಏನೋ ಒಂದು ಕಲ್ಲು ತೆಗೆದಾಗ ಕಲ್ಲು ಚಪ್ಪಡಿ ಕೆಳಗಡೆ ಒಬ್ರು ಯಾರೋ ಯೋಗಿ ಕೂತಿದ್ರು ಅಂತ. ಓಕೆ, ಕಾಲದ ಪರಿವೇ ಇರೋದಿಲ್ಲ, ಕಾಲ ನಿಯಂತ್ರಣ ಆಗ್ಬಿಡುತ್ತೆ, ಕಾಲ ರೂಪ ಕೊಟ್ಟೋಗಿರ್ತಾರೆ. ಟೈಮ್ ಅನ್ನೋದು ಅವ್ರಿಗೆ ಇರಲ್ಲ, ಅದಕ್ಕೆ ಮೀರ್ ಬಿಟ್ಟಿರ್ತಾರೆ, ಆನಂದಮಯ ಕೋಶ ಮೀರ್ ಬಿಟ್ಟಿರ್ತಾರೆ ಅವರು. ಸೊ ಇಂಥ ತೇಜಸ್ವಿ ಅವರು ಕಣ್ಣು ಬಿಡ್ತಾರೆ, ಕಣ್ಣು ಕಾಣಲ್ಲ. ತಕ್ಷಣ ರಾಜನ್ ಭಯಾವತಿಯಲ್ಲಿ ಶಾಪ ಕೊಟ್ಬಿಡ್ತಾರೆ ಮಗಳಿಗೆ ಅಂದ್ಬಿಟ್ಟು ಕಾಲಿಗೆ ಬಿದ್ದು, ಗೊತ್ತಿಲ್ಲದೆ ಆಯಿತು ತಪ್ಪು, ಶಾಪ ಕೊಡ್ಬೇಡಿ, ಇಲ್ಲ ನಾನು ಕೊಡೋದಿಲ್ಲ, ಇದಕ್ಕೆ ನೀನೇನಾದರೂ ಒಂದು ಏನಂತಾರೆ ಏನಾದರೂ ಮಾಡಬೇಕು, ನನಗೆ ಮನಸ್ಸಂತೋಷ ಪಡಬೇಕು, ಆವಾಗ ನಾನು ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ನನ್ನ ಮಗಳನ್ನೇ ಕೊಟ್ಬಿಟ್ರೆ, ಮಗಳಿಗೆ ಭಯ, ಇದೇನಿದು ಇದ್ದಾರೆ, ಕುರೂಪಿ ಆಗಿದ್ದಾರೆ, ಮೈ ಮೇಲೆ ಸ್ಕಿನ್ನೇ ಇಲ್ಲ, ಕಣ್ಣು ಹೋಗ್ಬಿಟ್ಟಿದೆ, ಹೆಂಗಪ್ಪ ಸಂಸಾರ ಮಾಡಲಿ. ರಾಜ ಹೇಳ್ತಾ, ನೋಡಮ್ಮ ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಗಂಡ ಅಂದಮೇಲೆ ಆಗೋಯ್ತು, ಇನ್ನೇನು ಅವ್ರ ಸೇವೆ ಮಾಡಬೇಕು ಅಂತ ಅಲ್ಲೇ ಬಿಡ್ತಾನೆ.